ನಮಸ್ತೆ ಎಲ್ಲರಿಗೂ ಪ್ರೇಮ ಜರ್ನಿ ಚಾನಲ್ಗೆ ಸ್ವಾಗತ. ಏನಿಲ್ರಿ, ಆಲ್ ಇನ್ ಒನ್ PC ಅಂದ್ರೆ ಕೇಬಲ್ ಗೊಂದಲನೇ ಇರೋಂಗಿಲ್ಲ ಆ್ಯಂಡ್ ಕಡಿಮೆ ಸ್ಪೇಸ್ ಹಿಡಿಯುವಂಥ ಒಂದು ಕಂಪ್ಯೂಟರ್ ನಾವಿಲ್ಲಿ ತರಿಸಿವಿ. ಅದರ ಹೆಸರು ಲೆನೋವೋ ಐಡಿಯಾ ಸೆಂಟರ್ AIO7. ಇದನ್ನು ಅಮೆಝಾನ್ ಒಳಗೆ 57,000 ರೂಪಾಯಿಗೆ ನಾವಿಲ್ಲಿ ತರಿಸಿವಿ. ಇದರದ್ದು ಅನ್ಬಾಕ್ಸ್ ವಿಡಿಯೋ ಮಾಡೋಣಂತ ಬರ್ರಿ. ಬಾಕ್ಸ್ ಏನಿಲ್ಲ ಅಂದ್ರೆ ಸುಮಾರು 6 kg ಐತಿ ಅಂತ ಅನ್ನಿಸ್ತೈತಿ. ಆ್ಯಂಡ್ ಟಾಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಸಿಗೋದು ವಯರ್ಲೆಸ್ ಕೀಬೋರ್ಡ್ ಆ್ಯಂಡ್ ವಯರ್ಲೆಸ್ ಮೌಸ್. ಬಾಕ್ಸ್ ಮೇಲೆ ಎಲ್ಲ ಡೀಟೇಲ್ಸು ಬರೆದುಬಿಟ್ಟಿರ್ತಾರೆ ರೀ. Ryzen 7 7735HS ಅಂದ್ರೆ ಲ್ಯಾಪ್ಟಾಪಿಗೆ ಅಂತ ಮಾಡಿರುವಂಥ ಚಿಪ್ ರೀ ಇದು. ಆದರೆ AIOಕ್ಕೆ ಹಾಕಿರೋದ್ರಿಂದ ಪವರ್ ಲಿಮಿಟು ಜಾಸ್ತಿ ಇರ್ತೈತಿ. ಆ್ಯಂಡ್ 16 GB ರ್ಯಾಮ್ ಇರ್ತೈತಿ ಮತ್ತು 512 GB SSD ಇರ್ತೈತಿ. ಅಂದರೆ ವಿಡಿಯೋ ಫೋಟೋಸ್ ಸ್ಟೋರೇಜ್ ಇಷ್ಟು ಲಿಮಿಟ ಸಾಕಾಗ್ತೈತೆ ಅಂತ ಅನ್ಸುತ್ತೆ ರೀ. 512 GB ನಿಮಗೇನರ ಎಕ್ಸ್ಟ್ರಾ ಸ್ಲಾಟ್ಸ್ ಏನಾರ ಬೇಕಂತಂದ್ರೆ 1 TB ವರೆಗೂ ನೀವು ಚೇಂಜ್ ಮಾಡ್ಕೋಬಹುದು. ಫಸ್ಟಿಗೆ ಓಪನ್ ಮಾಡಿದ ತಕ್ಷಣ ಸಿಗೋದು ನಿಮ್ಗೆ ಕಂಪ್ಯೂಟ್ರಿಗೆ ಕನೆಕ್ಟ್ ಮಾಡುವಂಥ ಕೇಬಲ್ ರೀ. ಎಸ್, ಇವಾಗ ಓಪನ್ ಮಾಡತ್ತೀವಿ ನೋಡ್ರಿ. ಇದು ಕೀಬೋರ್ಡ್, ವಯರ್ಲೆಸ್ ಕೀಬೋರ್ಡ್ ರೀ. ಇದಕ್ಕೆ ವಯರ್ ಇರಂಗಿಲ್ಲ, ಬಟ್ ಬ್ಯಾಟ್ರಿ ಇರ್ತಾವ. ಎಷ್ಟು ಬ್ಯಾಟ್ರಿ ಇರ್ತಾವಂತ ಹೇಳ್ತೀನಂತ. ಫಸ್ಟಿಗೆ ನೋಡ್ರಿ, ಇದು ಎಷ್ಟು ಡಿಸೈನ್ ಸ್ಮೂತ್ ಅದ ಮತ್ತು ಬಟನ್ ಎಷ್ಟು ಸ್ಮೂತ್ ಅದಾವ ಅಂತ ಹೇಳಿ. ಈ ಬಟನ್ ಒಳಗೆ ಏನಾರ ಡಸ್ಟ್ ಕುತ್ಕೊಂಡು ಲಾಕ್ ಆಗಬಾರ್ದಂತ ಹೇಳಿ ಅದಕ್ಕೆ ಮ್ಯಾಲೆ ಒಂದು ರಬ್ಬರ್ ಕವರ್ ಕೊಟ್ಟಿರ್ತಾರ. ಇದಕ್ಕೆ ಆಬ್ವಿಯಸ್ಲಿ 2 ಬ್ಯಾಟ್ರಿನ ಇರ್ತಾವ. ಮತ್ತು ನೆಕ್ಸ್ಟ್ ನಾವು ಇಲ್ಲಿ ಓಪನ್ ಮಾಡತ್ತಿದ್ದ ಮೌಸ್ ರೀ, ವಯರ್ಲೆಸ್ ಮೌಸ್. ಮೊದಲೆಲ್ಲ ಮೌಸಿಗೆ ಏನಿರ್ತಿದ್ವು ಅಂತಂದ್ರೆ ಸ್ಕ್ರೂ ಇರ್ತಿದ್ವು ರೀ. ಬ್ಯಾಟ್ರಿ ಹಾಕ್ಬೇಕಂತಂದ್ರೆ ಆ ಸ್ಕ್ರೂ ತೆಗೆದು ಬ್ಯಾಟ್ರಿ ಹಾಕಬೇಕಾಗಿತ್ತು. ಬಟ್ ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಸ್ಕ್ರೂ ಇರಂಗಿಲ್ಲ ರೀ. 2 ಮ್ಯಾಗ್ನೆಟ್ ಕೊಟ್ಬಿಟ್ಟಿರ್ತಾರೆ. ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ತೆಗಿತೀವಿ. ಸೊ ಈ 2 ಮ್ಯಾಗ್ನೆಟು ತಾನಾಗ್ಲಿ ಅಂಟ್ಕೊಂಡ್ಬಿಡ್ತಾವ. ಸ್ಕ್ರೂ ಹಾಕೋ ಗೊಂದಲ ಏನೂ ಇರಂಗಿಲ್ಲ. ಭಾಳ ಈಸಿ ಐತ್ರಿ, ಭಾರಿ ಸ್ಮೂತ್ ಐತಿ. ನನಗಂತೂ ಭಾಳ ಇಷ್ಟ ಆಯ್ತು ಪ್ರಾಡಕ್ಟ್. ಇನ್ನೊಂದು ಬೆನಿಫಿಟ್ ಕೇಳಿ ನಾನು ಫುಲ್ ಶಾಕ್ ಆದೆ ರೀ. ಏನಪ್ಪ ಅಂತಂದ್ರೆ ಅಡ್ವಾನ್ಸ್ಡ್ ಫೀಚರ್ ಇರುವಂಥ ಫೋನ್, ಐಫೋನ್ ಆಗಿರ್ಬೋದು, ಗೂಗಲ್ ಫೋನ್ ಆಗಿರ್ಬೋದು, ಅವುಗಳನ್ನು ನಾವು ವಯರ್ಲೆಸ್ ಚಾರ್ಜ್ ಕೂಡ ಮಾಡ್ಕೋಬೋದು. ಈ ಕಂಪ್ಯೂಟರ್ ಆನ್ ಇತ್ತಂದ್ರೆ ಅಂದರೆ ಏನಾರ ಕೆಲಸ ಮಾಡ್ತಿರ್ತೀವಿ, ಸೊ ವಯರ್ ಹಾಕಿ ಫೋನ್ ಚಾರ್ಜ್ ಮಾಡ್ಕೊಳ್ಳೋ ನೆಸೆಸಿಟಿ ಇರಂಗೇ ಇಲ್ಲ. ಈ ಕಂಪ್ಯೂಟರ್ ಇದ್ರೆ ಸಾಕ್ರಿ, ವಯರ್ಲೆಸ್ ಚಾರ್ಜ್ ಆಗ್ತೈತಿ. ಇಲ್ಲಿ ನೋಡ್ರಿ, ಸ್ಟ್ಯಾಂಡನ್ನು ಟಿಲ್ಟ್ ಕೂಡ ಮಾಡ್ಕೋಬಹುದು, ಅಂದರೆ ಬಾಗಿಸ್ಕೋಬಹುದು. ಹಿಂದ್ಗಡೆ ನೋಡ್ರಿ USB 2.0, 3.0, HDM1, LAN ಪೋರ್ಟ್, ಪವರ್ ಇನ್ ಅವೆಲ್ಲ ಅದಾವ. ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂತಂದ್ರೆ ಅಲ್ಲಿ ಸ್ಕ್ಯಾನರ್ ಕೊಟ್ಟಿರ್ತಾರೆ, ಸ್ಕ್ಯಾನ್ ಮಾಡಿ ಇನ್ಫಾರ್ಮೇಷನ್ನ ನೀವು ತೊಗೋಬೋದು. ಆ್ಯಂಡ್ ಮೇಲ್ಗಡೆ 5 MP ಕ್ಯಾಮ್ರಾ ಅದ, ಪ್ರೈವಸಿ ಇನ್ ಅದ. ಇದ ಮೇನ್ ಬೆನಿಫಿಟ್ಸ್ ರೀ. ಬೂಟ್ ಇಂಪ್ರೆಷನ್ ಕೂಡ ಭಾರಿ ಐತ್ರಿ. ವಿಂಡೋಸ್ 11 ಹೋಮ್ ಬೂಟ್ ಆಗತೈತಿ. ಆ್ಯಂಡ್ ಮೈಕ್ರೋಸಾಫ್ಟ್ 365 ಬೇಸಿಕ್ ಪ್ಲಸ್ ಹೋಮ್ ಆಫೀಸ್ 2024 ಕೂಡ ಫ್ರೀ ಇನ್ಸ್ಟಾಲ್ ಆಗಿ ಬರುತ್ತೆ. ಓಕೆ, ನಮ್ಮ ವಿಡಿಯೋ ನಿಮಗೇನಾರ ಹೆಲ್ಪ್ ಆಗಿತ್ತಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.